ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 11 ಹರ್ಮಗೆದೋನ್ ಯುದ್ಧ ಮುಯ್ಯಿ ತೀರಿಸುವ ದಿನ ಪುಟ 373 ಉತ್ತರ ಭಾಗಗಳಿಂದ ಇಸ್ರಾಯೇಲ್ಯರಿಗೆ ವಿರುದ್ಧವಾಗಿ ಬರುವ ಸೈನ್ಯವನ್ನು ವಿವರಿಸಿದ ನಂತರ ಅವರನ್ನು ಅಂತ್ಯಕಾಲದಲ್ಲಿ ಪ್ಯಾಲೆಸ್ತೀನಿಗೆ ಪುನಃ ಒಟ್ಟುಗೂಡಿಸುವುದು, ಸರಕುಗಳನ್ನು ತುಂಬಿಟ್ಟು ನೆಮ್ಮದಿಯ ಆಶ್ರಯಗಳಲ್ಲಿ ಎನ್ನುವಾಗಲೇ ಹಠಾತ್ತನೆ ಕಾರ್ಮುಗಿಲು ದೇಶವನ್ನು ಮುತ್ತಿಬಿಡುವುದು ಎಂಬಂತಿರುತ್ತದೆ. ಯೆಹೆಜ್ಕೇಲ 38 1-17 ಸಂದೇಶವೇನೆಂದರೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಸೇವಕರಾದ ಇಸ್ರಾಯೇಲಿನ ಪ್ರವಾದಿಗಳು ಪುರಾತನ ಕಾಲದಲ್ಲಿ ಬಹು ವರ್ಷ ಪ್ರವಾದಿಸುತ್ತಾ ನಾನು ಒಬ್ಬನನ್ನು ಇಸ್ರಾಯೇಲ್ಯರ ಮೇಲೆ ಬೀಳಮಾಡುವೆನು ಎಂದು ಮುಂತಿಳಿಸಿದ್ದೇನಷ್ಟೆ. ಹಾಗಾಗಿ ಕರ್ತನು ಆತನ ಉದ್ದೇಶಿಸಿರುವ ದುಷ್ಟ ಸೈನ್ಯದ ನಾಶವನ್ನು ಪ್ರಕಟಿಸುತ್ತಾನೆ ಮತ್ತು ಅದರ ವಿವರಣೆ ಸೂಚಿಸಿರುವಂತೆ ಅಸೂಯೆಯ, ಕ್ರಾಂತಿಯ ಮತ್ತು ಅರಾಜಕತೆಯ ಅನೇಕ ಅಂಶಗಳು ಸಂಯೋಜಿತ ಮಿಶ್ರ ಸೈನ್ಯಗಳ ಸ್ಫೋಟದಿಂದ ಉಂಟಾಗುತ್ತದೆ. ಕ್ರಾಂತಿ ಮತ್ತು ಕಲಹವು ಉಳಿದಿರುವ ಜನರ ಅನೇಕ ಪ್ರಾದೇಶಿಕ ಸರ್ಕಾರಗಳನ್ನು ಒಳಗೊಂಡು ವಿಶ್ವವನ್ನು ದಂಗೆ ಮತ್ತು ಅರಾಜಕತೆಗೆ ಪೂರ್ತಿಗೊಳಿಸುತ್ತದೆ. ಪ್ರಕಟಣೆ 16:18-21 ಮಹಾಭೂಕಂಪ. ಎಲ್ಲ ಪ್ರವಾದಿಗಳ ಸಾಕ್ಷ್ಯದ ಪರಿಣಾಮವು ಏನೆಂದರೆ, ದೇವಶಕ್ತಿಯು ಇಸ್ರಾಯೇಲ್ಯರ ಬಿಡುಗಡೆಯಲ್ಲಿ ಆಶ್ಚರ್ಯಕರವಾಗಿ ಪ್ರಕಟಗೊಳ್ಳುತ್ತದೆ. ಅವರಿಗಾಗಿ ಆತನ ಹೋರಾಟ ಪ್ರಾಸಂಗಿಕವಾಗಿ ಎಲ್ಲರಿಗಾಗಿಯೂ. ಆ ಯುದ್ಧವು ಯಾವ ಮನುಷ್ಯ ಶಕ್ತಿಯೂ ನಿಯಂತ್ರಿಸಲಾರದು. ದುಷ್ಟರ, ಅಂದರೆ ಇಸ್ರಾಯೇಲ್ಯರ ಶತ್ರುಗಳು ಮತ್ತು ದೇವರ ವಿರೋಧಿಗಳು ಮೇಲೆ ಸುರಿಸಿದ ಅಂಟು ಬೇನೆಗಳು ಮತ್ತು ಅನೇಕ ವಿಪತ್ತುಗಳು ಸೇರಿರುತ್ತವೆ. ದೇವರು ಇಸ್ರಾಯೇಲ್ಯರನ್ನು ತನ್ನ ಅನುಗ್ರಹಕ್ಕೆ ಮತ್ತೆ ಅಂಗೀಕರಿಸಿದ್ದಾನೆ ಎಂದು ಶೀಘ್ರವಾಗಿ ಲೋಕವು ಅರಿತುಕೊಳ್ಳುವುದು ಮತ್ತು ಹಿಂದಿನ ಕಾಲಗಳಲ್ಲಿದ್ದಂತೆ ಆತನು ಅವರಿಗೆ ಅರಸನಾಗಿರುವನು. ಶೀಘ್ರವಾಗಿಯೇ ಅವರು, ಅಂದರೆ ಲೋಕದ ಜನರು ಮತ್ತು ಇಸ್ರಾಯೇಲ್ಯರು, ದೇವರ ರಾಜ್ಯವನ್ನು ಮೆಚ್ಚಿಕೊಳ್ಳಲು ಕಲಿತುಕೊಳ್ಳುವರು. ಶೀಘ್ರದಲ್ಲಿಯೇ ಸಮಸ್ತ ಜನಾಂಗಗಳ ಇಷ್ಟವಸ್ತು ಬಂದು ಒದಗುವುದು. ಪ್ರವಾದಿ ಯೆಹೆಜ್ಕೇಲನು 39ನೇ ಅಧ್ಯಾಯ 21-29 ದೇವರ ಮುಖವಾಣಿಯಾಗಿ ಈ ಮಹಾವಿಜಯದ ಮಹಿಮೆಯ ಫಲಿತಾಂಶವನ್ನು ಹಾಗೂ ಇಸ್ರಾಯೇಲ್ಯರಿಗೆ ಮತ್ತು ಎಲ್ಲಾ ಲೋಕದವರಿಗಾಗುವ ಫಲಿತಾಂಶವನ್ನು ಹೀಗೆ ತಿಳಿಸುತ್ತಾನೆ. ಹೀಗೆ ನಾನು ಜನಾಂಗಗಳ ನಡುವೆ ನನ್ನ ಮಹಿಮೆಯನ್ನು ಸ್ಥಾಪಿಸಲು ಆ ಸೈನಿಕರ ಮೇಲೆ ಕೈಮಾಡಿ ನ್ಯಾಯ ದಂಡನೆ ನಡೆಸುವುದು ನಾನೇ ಎಂಬುದು ಆ ಜನಾಂಗಗಳಿಗೆಲ್ಲ ಗೋಚರವಾಗುವುದು. ಮತ್ತು ಇಸ್ರಾಯೇಲ್ ವಂಶದವರು ನಾನೇ ತಮ್ಮ ದೇವರಾದ ಯೆಹೋವನೆಂದು ಅಂದಿನಿಂದ ಯಾವಾಗಲೂ ತಿಳಿದುಕೊಳ್ಳುವರು. ಇದಲ್ಲದೆ ಇಸ್ರಾಯೇಲ್ಯರು ತಮ್ಮ ಅಧರ್ಮದ ನಿಮಿತ್ತವೇ ಸೆರೆಯಾಗಿ ಹೋದರೆಂತಲೂ, ಅವರು ನನಗೆ ದ್ರೋಹ ಮಾಡಿದ್ದರಿಂದ, ಅಂದರೆ ಕ್ರಿಸ್ತನನ್ನು ನಿರಾಕರಿಸಿದ್ದರಿಂದ, ರೋಮ 9:29-33 ನಾವು ಅವರಿಗೆ ವಿಮುಖನಾಗಿ ಅವರೆಲ್ಲರೂ ಖಡ್ಗಹತರಾಗುವಂತೆ ಅವರನ್ನು ಶತ್ರುವಶ ಮಾಡಿದೆನೆಂತಲೂ, ಕ್ರೈಸ್ತ ಹಂಚಿಕೆಯ ಎಲ್ಲಾ ಶತಮಾನಗಳು ಜನಾಂಗಗಳಿಗೆ ಗೊತ್ತಾಗುವುದು. ಅವರ ಹೊಲಸುತನಕ್ಕೂ ದುರಾಚಾರಗಳಿಗೂ ತಕ್ಕಂತೆ ನಾನು ಅವರನ್ನು ದಂಡಿಸಿ ಅವರಿಗೆ ವಿಮುಖನಾದೆನು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಶಿಕ್ಷೆಯು ಪೂರ್ಣಗೊಂಡಿದೆ. ನನ್ನ ಪವಿತ್ರ ನಾಮಕ್ಕೆ ಇನ್ನು ಅಪಕೀರ್ತಿ ಬಾರದಂತೆ ನಾನು ಈಗ ಆಗ್ರಹವುಳ್ಳವನಾಗಿ ಯಾಕೋಬ್ಯರ ದುರವಸ್ಥೆಯನ್ನು ತಪ್ಪಿಸಿ ಇಸ್ರಾಯೇಲ್ ವಂಶದವರಿಗೆಲ್ಲ ಕೃಪೆ ತೋರಿಸುವೆನು. ಬದುಕಿರುವವರಿಗೂ ಸತ್ತವರಿಗೂ ಪುನರ್ವಶದ ಕಾಲಗಳು ಬಂದಿರಲಾಗಿ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 19-21 ನಾನು ನನ್ನ ಜನರನ್ನು ಅನ್ಯ ಜನಾಂಗಗಳ ವಶದಿಂದ ತಪ್ಪಿಸಿ ಆ ಶತ್ರುಗಳ ದೇಶಗಳಿಂದ ಒಟ್ಟುಗೂಡಿಸಿ ಬಹು ಜನಾಂಗಗಳ ಕಣ್ಣೆದುರಿಗೆ ಅವರ ರಕ್ಷಣೆಯ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಂಡ ನಂತರ, ಅವರು ಸ್ವದೇಶದಲ್ಲಿ ಯಾರ ಭಯವೂ ಇಲ್ಲದೆ ನೆಮ್ಮದಿಯಿಂದ ವಾಸಿಸುತ್ತಿರುವಾಗ ತಾವು ನನಗೆ ಮಾಡಿದ ಎಲ್ಲಾ ದ್ರೋಹಗಳ ಹೊರೆಯನ್ನು ಹೊರುತ್ತಾ ಹೀಗೆ ನಾಚಿಕೆಪಡುವರು. ನಾವು ಅವರನ್ನು ಜನಾಂಗಗಳೊಳಗೆ ಸೆರೆ ಹೋಗುವಂತೆ ಮಾಡಿ ಆಮೇಲೆ ಒಟ್ಟುಗೂಡಿಸಿ ಸ್ವದೇಶಕ್ಕೆ ತಂದದ್ದರಿಂದ ನಾನೇ ತಮ್ಮ ದೇವರಾದ ಯೆಹೋವನು ಎಂದು ದೃಢಮಾಡಿಕೊಳ್ಳುವರು. ಅವರಲ್ಲಿ ಯಾರನ್ನೂ ಸೆರೆಯಲ್ಲಿ ಬಿಟ್ಟು ಬಿಡೆನು, ಇನ್ನೆಂದಿಗೂ ಅವರಿಗೆ ವಿಮುಖನಾಗೆನು. ಇಸ್ರಾಯೇಲ್ ವಂಶದ ಮೇಲೆ ನನ್ನ ಆತ್ಮವನ್ನು ಸುರಿಸಿದ್ದೇನಷ್ಟೆ. ಇದು ಕರ್ತನಾದ ಯೆಹೋವನ ನುಡಿ.